ಹೊಸ ವರ್ಷಾಚರಣೆಯ ವೇಳೆ ಗುದ್ದಾಡುವವರಿಗೆ ಅವಕಾಶ ಇಲ್ಲ ಎಂದಿರುವ ದಿಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 285 ಜನರನ್ನು ಬಂಧಿಸಿದ್ದಾರೆ ಹಾಗೂ ಮಾರಕ ಯುದ್ಧಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಗತ್ 3.0 ಇದು ದಿಲ್ಲಿ ಪೊಲೀಸರ ಹೊಸ ವರ್ಷಾಚರಣೆಗೆ ಮೊದಲಿನ ಗದ್ದಲ ತಡೆ ಕಾರ್ಯಾಚರಣೆಯಾಗಿದೆ. ಹೊಸ ವರ್ಷಾಚರಣೆ ವೇಳೆ ನಡೆಯಬಹುದಾದ ನಾನಾ ಅಪಾರ ತಪಾರಗಳನ್ನು ಮುಂಗಡ್ಡು ಎನ್ಡಿಪಿಎಸ್ ಕಾಯ್ದೆ ಮತ್ತು ಜೂಜಾಟ ಕಾಯ್ದೆಯಡಿ ದಾಳಿ ನಡೆಸಿ ಕಾರಣರಾಗಬಹುದಾದವರನ್ನು ವಶಕ್ಕೆ ಪಡೆದಿದ್ದಾರೆ. ಆ ಸಮಯದಲ್ಲಿ ಸಾಕಷ್ಟು ಮಾರಕ ಯುದ್ಧಗಳು ಕೂಡ ಸಿಕ್ಕಿದ್ದು ಪೊಲೀಸರು ಅವನ್ನೆಲ್ಲ ಕೈವಶ ಮಾಡಿಕೊಂಡಿದ್ದಾರೆ. 504 ಮಂದಿಯನ್ನು ವಿಚಾರಣೆಗೆ ಪಡೆದಿದ್ದು 285 ಮಂದಿಯನ್ನು ಬಂಧಿಸಲಾಗಿದೆ. ಅವರಲ್ಲಿ 116 ಮಂದಿ ಕೆಟ್ಟ ಚರಿತ್ರೆ ಹೊಂದಿರುವವರು ಎಂದು ಪೊಲೀಸರು ಹೇಳಿದ್ದಾರೆ. 21 ನಾಡ ಪಿಸ್ತೂಲ್ಗಳು, 20 ಜೀವಂತ ಗುಂಡುಗಳು, 27 ಚಾಕುಗಳು, 12,258 ಕಳ್ಳಬಟ್ಟಿ ಸಾರಾಯಿಯ ಕ್ವಾರ್ಟರ್ ಬಾಟಲ್ಗಳು, 6.01 ಕಿಲೋ ಗಾಂಜಾ, 2,30,990 ರೂಪಾಯಿ, 310 ಮೊಬೈಲ್ ಫೋನ್ಗಳು, 231 ಇಗ್ಗಾಲಿ ವಾಹನಗಳು, 1 ಕಾರು ಇವನ್ನೆಲ್ಲ ಈ ದಾಳಿಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಇವಲ್ಲದೆ 1,306 ವ್ಯಕ್ತಿಗಳ ಚಲನವಲನಗಳನ್ನು ಗಮನಿಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದೇ ವೇಳೆ 10 ಮಂದಿ ಆಸ್ತಿ ವಂಚಕರನ್ನು ಹಾಗೂ 5 ಆಟೋ ಕಳ್ಳರನ್ನು ಕೂಡ ಬಂಧಿಸಿದ್ದು ಅವರಿಂದ ನಗದು, ವಾಹನ ಇತ್ಯಾದಿ ವಶಕ್ಕೆ ಪಡೆದುಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಮೊದಲ ಅಗತ್ ಆಪರೇಷನ್, ಅಕ್ಟೋಬರ್ನಲ್ಲಿ ಅಗತ್ 2.0 ಆಪರೇಷನ್ ನಡೆಸಿ ಹೀಗೆಯೇ ಸಮಾಜಘಾತಕರನ್ನು ದಿಲ್ಲಿ ಪೊಲೀಸರು ಮಟ್ಟ ಹಾಕಿದ್ದಾರೆ. जैसा कि फेस्टिव सीजन है, काफी लोग न्यू ईयर और क्रिसमस पे बाहर निकले हुए हैं. इसके मद्देनजर दिल्ली पुलिस ने काफी पुख्ता इंतजाम किए हैं. आप देख रहे हैं कि न केवल लोकल पुलिस, हमने ट्रैफिक पुलिस और पीसीआर के साथ मिलकर इंटीग्रेटेड चेकिंग की है ताकि लोगों को सहूलियत हो सके. ट्रैफिक का भी अरेंजमेंट रखा हुआ है और जितने भी हमारे ऐसे हमने चर्चेज आइडेंटिफाई किए हैं, मॉल्स, मार्केट प्लेसेस, जहां जहां पर फुटफॉल ज्यादा है वहां पर हमने एक्स्ट्रा डिप्लॉयमेंट किया हुआ है. अगर मैं सदर्न रेंज की बात करूं तो करीब हमने यहां पर 70 से ज्यादा चर्च है हमारे यहां और करीब हमने